ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸಚಿನ್ ತೆಂಡೂಲ್ಕರ್ ಪಾಕಿಸ್ತಾನ್ ಪರವಾಗಿ ಆಡಿದರು ಅನ್ನುವುದು ನಿಜಾನ? ಅಳಿಲು ಮಾಡುವ ಅಳಿಲು ಸೇವೆ ಯಾವುದು ಅಂತ ಗೊತ್ತಾ? ಕಿವಿಯಿಂದ ಬಲೂನ್ ಊದುವುದನ್ನ ನೋಡಿದ್ದೀರಾ? ಇದೇ ತರಹದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗಾಗಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ನಮ್ಮ ಪ್ರಪಂಚದಲ್ಲಿ ಕೆಲವು ಕೋಟಿಗಳಷ್ಟು ಗಿಡಗಳನ್ನ ಪ್ರಾಣಿಗಳೇ ನೆಟ್ಟಿವೆಯಂತೆ. ಗಿಡಗಳನ್ನ ಪ್ರಾಣಿಗಳು ಹೆಂಗೆ ನೆಡುತ್ತವೆ ಅಂತ ಯೋಚಿಸುತ್ತಿದ್ದೀರಾ? ಸಾಕು ಯೋಚಿಸಿದ್ದು, ಇಲ್ಲಿ ಕೇಳಿ. ಸಾಮಾನ್ಯವಾಗಿ ಅಳಿಲುಗಳು ತಮ್ಮ ಆಹಾರವನ್ನ ಬೇರೆ ಬೇರೆ ಕಡೆಯಿಂದ ಹುಡುಕಿ ತಂದು ಆಮೇಲೆ ತಿನ್ನೋಣ ಅಂತ ಮಣ್ಣಲ್ಲಿ ಅಥವಾ ಗಿಡದ ಪೊಟ್ರೆಗಳಲ್ಲಿ ಬಚ್ಚಿಡುತ್ತವೆ. ಹಂಗೆ ವಾಕಿಂಗ್ಗೆ ಹೋಗ್ಬರೋಣ, ಲೈನ್ ಹೊಡ್ಕೊಂಬರೋಣ ಅಂತ ಹೋಗಿ ಅವುಗಳು ಬಚ್ಚಿಟ್ಟ ಆಹಾರವನ್ನ ಮರೆತು ಬಿಡುತ್ತವೆ. ಹಂಗೆ ಮರೆತ ಆಹಾರ ಗಿಡಗಳಾಗಿ ಮೊಳಕೆ ಹೊಡೆಯುತ್ತವೆ. ಇದೇ ರೀತಿ ಎಷ್ಟೋ ವರ್ಷಗಳ ಹಿಂದೆಯಿಂದ ನಡೆಯುತ್ತಲೇ ಇದೆಯಂತೆ. ಈ ಅಳಿಲುಗಳಿಂದ ಎಷ್ಟೋ ಲಕ್ಷದಷ್ಟು ಮರಗಳು ಬೆಳೆದಿವೆ ಅಂತ ಒಂದು ಸರ್ವೆಯಲ್ಲಿ ತಿಳಿದು ಬಂದಿದೆ. ತನ್ನ ಅವಸರಕ್ಕಾಗಿ ಪ್ರಕೃತಿಯನ್ನ ಮನುಷ್ಯ ಹಾಳು ಮಾಡುತ್ತಿದ್ದರೆ, ಈ ಅಳಿಲುಗಳು ತಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಯನ್ನ ಬೆಳೆಸುತ್ತಿದ್ದಾವೆ. ಬರೀ ಅಳಿಲು ಅಷ್ಟೇ ಅಲ್ಲ, ಪಕ್ಷಿಗಳು ಹಾಗೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಹಣ್ಣುಗಳನ್ನ ತಿನ್ನುತ್ತವೆ. ಬೀಜಗಳು ಅವುಗಳ ಹೊಟ್ಟೆಯಲ್ಲಿ ಅರಗದೆ ಅಲ್ಲಿ ಇಲ್ಲಿ ಪಚಕ್ ಪಚಕ್ ಅಂತ ಹಾಕಿರೋದಕ್ಕೆ ಗಿಡಗಳು ಹಾಗೆ ಪ್ರಕೃತಿ ಅನ್ನೋದು ಇದೆ. ಬರೀ ಮನುಷ್ಯ ಏನಾದ್ರೂ ಮಾಡೋ ಹಾಗಿದ್ರೆ ಇಷ್ಟೊತ್ತಿಗೆ ಈ ಭೂಮಿ ಮರುಭೂಮಿ ಆಗುತ್ತಿತ್ತು. ಇದು ಅಳಿಲು ಸೇವೆ ಅಲ್ಲ, ಮಹಾ ಸೇವೆ. ನಂಬರ್ 2, ನಮ್ಮ ಮಹೇಂದ್ರ ಸಿಂಗ್ ಧೋನಿಗೆ ಹಾಗೆ ಸುರೇಶ್ ರೈನಾಗೆ ಮಧ್ಯೆ ಇರುವ ಕೆಲವು ಕೋಇನ್ಸಿಡೆಂಟ್ಗಳ ಬಗ್ಗೆ ಹೇಳ್ತೀನಿ ಕೇಳಿ. ಇಬ್ಬರು ಲೆಜೆಂಡ್ ಆಟಗಾರರೇ. ಇವರಿಬ್ಬರು ಸ್ಕ್ರೀಜ್ನಲ್ಲಿ ಇದ್ದರೆ ರನ್ಗಳ ಸುರಿಮಳೆ ಅಂತಾನೆ ಹೇಳಬಹುದು. ಈ ಎರಡು ಪ್ಲೇಯರ್ಸ್ಗಳ ಮಧ್ಯೆ ಕೆಲವು ಕೋಇನ್ಸಿಡೆಂಟ್ಗಳು ಇವೆ. ಧೋನಿ ತಮ್ಮ ಡೆಬ್ಯೂಟ್ ಮ್ಯಾಚ್ನಲ್ಲಿ ಡಕ್ಔಟ್ ಆಗಿದ್ದರು, ಹಾಗೆ ರೈನಾ ತಮ್ಮ ಡೆಬ್ಯೂಟ್ ಮ್ಯಾಚ್ನಲ್ಲಿ ಡಕ್ಔಟ್ ಆಗಿದ್ದರು. ಹಾಗೆ 2011ರ ವರ್ಲ್ಡ್ ಕಪ್ ಟೈಮ್ನಲ್ಲಿ ಹಾಗೆ 2013ರ ಚಾಂಪಿಯನ್ ಟ್ರೋಫಿನಲ್ಲಿ ಇವರಿಬ್ಬರು ಜೊತೆಯಾಟ ಆಡಿ ಇಂಡಿಯನ್ ಟೀಮ್ ಗೆಲ್ಲೋಕೆ ಕಾರಣವಾದರು. ಹಾಗೆ ಇವರಿಬ್ಬರು ಒಂದೇ ದಿನ ರಿಟೈರ್ಮೆಂಟ್ ಅನ್ನ ಕೂಡ ಕೊಟ್ಟರು. ಅಷ್ಟೇ ಅಲ್ಲ, ಒಂದೇ ದಿನ ನಮ್ಮ ಇಂಡಿಯನ್ ಟೀಮ್ 2 ಮಹಾ ಆಟಗಾರರನ್ನ ಕೂಡ ಕಳೆದುಕೊಂಡಿತು. ಇವು ಈ ಇಬ್ಬರು ಲೆಜೆಂಡ್ ಆಟಗಾರರ ಮಧ್ಯೆ ಇರುವ ಕೆಲವು ಕೋಇನ್ಸಿಡೆಂಟ್ಗಳು. ನಿಮ್ಮಲ್ಲಿ ಧೋನಿ ಹಾಗೆ ರೈನಾ ಫ್ಯಾನ್ಗಳು ಕೂಡ ಇದ್ದೀರಾ ಅಲ್ವಾ? ಇದ್ರೆ ಕೆಳಗೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ನಂಬರ್ 3, ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ್ ಎಂಥ ದೇಶಗಳು ಅಂದ್ರೆ ಇಲ್ಲಿ ಕ್ರಿಕೆಟ್ನಿಂದ ಹಿಡಿದು ಎಲ್ಲದರಲ್ಲೂ ಜಗಳ ಇದೆ. ಯಾವಾಗ ಇಂಡಿಯಾ ಪಾಕಿಸ್ತಾನ್ ಮುಖಾಮುಖಿ ಆಗುತ್ತೋ ಅಂತ ಎರಡೂ ದೇಶದ ಜನಗಳಿಗೆ ಎಲ್ಲಿಲ್ಲದ ಎಕ್ಸೈಟ್ಮೆಂಟ್. ನಾನ್ ಗೆಲ್ಬೇಕು ನೀನ್ ಗೆಲ್ಬೇಕು ಅಂತ ಪ್ಲೇಯರ್ಸ್ಗಳು ಕೂಡ ಜಿದ್ದಿನಿಂದ ತಮ್ಮ ಸಂಪೂರ್ಣ ಶಕ್ತಿಯನ್ನ ಹಾಕಿ ಆಡುತ್ತಾರೆ. ಎರಡು ಶತ್ರು ದೇಶಗಳು ಒಂದೇ ಮೈದಾನದಲ್ಲಿ ನೋಡುವುದು ಪ್ರೇಕ್ಷಕರಿಗೂ ಕೂಡ ರಸದೌತಣ ಅಂದ್ರೆ ತಪ್ಪಾಗದು. ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡುವೆ ಇರುವ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಕೇಳಿ. ಸಚಿನ್ ತೆಂಡೂಲ್ಕರ್ ತಮ್ಮ ಡೆಬ್ಯೂಟ್ ಮ್ಯಾಚ್ ಅನ್ನ ಪಾಕಿಸ್ತಾನ್ಗೆ ಅಗೇನೆಸ್ಟ್ ಆಗಿ ಆಡಿದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಸಚಿನ್ ಪಾಕಿಸ್ತಾನ್ ಪರವಾಗಿ ಆಡಿದ್ರು ಅಂದ್ರೆ ನೀವು ನಂಬುತ್ತೀರಾ? ಹೌದು, 1987ರಲ್ಲಿ ಪಾಕ್ ಟೀಮ್ ಇಂಡಿಯಾ ಟೂರ್ಗೆ ಬಂದಿತ್ತು. ಆಗ ಒಂದು ಫ್ರೆಂಡ್ಲಿ ಮ್ಯಾಚ್ ನಡೆಯುತ್ತಿರುವಾಗ ಪಾಕ್ನ ಪ್ಲೇಯರ್ ಆದ ಅಬ್ದುಲ್ ಖಾದರ್ ಜಾವದ್ ಅನ್ನುವರು ಮ್ಯಾಚ್ನ ಮಧ್ಯೆಯಲ್ಲೇ ಲಂಚ್ಗೆ ಹೋಗಿರ್ತಾರೆ. ಈ ಟೈಮ್ನಲ್ಲಿ ಪಾಕ್ನ ಕ್ಯಾಪ್ಟನ್ ಆಗಿದ್ದ ಇಮ್ರಾನ್ ಖಾನ್ ಅವರು ಸಚಿನ್ ಅವರನ್ನ ಸಬ್ಸ್ಟಿಟ್ಯೂಟ್ ಆಗಿ ಪಾಕ್ ಕಡೆ ಲಾಂಗ್ ಆನ್ ಕಡೆಗೆ ಫೀಲ್ಡಿಂಗ್ ಮಾಡುವ ಹಾಗೆ ಕಳಿಸುತ್ತಾರೆ. ಲಾಂಗ್ ಆನ್ ನಲ್ಲಿ ಫೀಲ್ಡಿಂಗ್ ಮಾಡುತ್ತಿರುವಾಗ ಸಚಿನ್ ಹತ್ತಿರಕ್ಕೆ ಕಪಿಲ್ ದೇವ್ ಅವರು ಹೊಡೆದ ಒಂದು ಶಾಟ್ ಬರುತ್ತೆ. ಆಗ ಆ ಕ್ಯಾಚ್ ಅನ್ನ ಸಚಿನ್ ಅವರು ಮಿಸ್ ಮಾಡುತ್ತಾರೆ. ಹೀಗೆ ಅವರು ಒಂದು ಮ್ಯಾಚ್ ಅನ್ನ ಪಾಕಿಸ್ತಾನ್ ಪರವಾಗಿ ಆಡಿದ್ರು ಅಂತ ತಮ್ಮ ಪರ್ಸನಲ್ ಸ್ಟೋರಿ ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ. ನಂಬರ್ 4, ನಮ್ಮ ದೇಶವನ್ನ ಆಳಿದ ಮಹಾನಾಯಕರು ಹಾಗೆ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದವರ ನೆನಪಿಗಾಗಿ ಅವರ ಮೂರ್ತಿಗಳನ್ನ ಇಡೋದು, ಅವರ ಹೆಸರನ್ನ ಶಾಲಾ ಕಾಲೇಜುಗಳಿಗೆ ಇಡೋದು ಮಾಡ್ತೇವೆ ಅಲ್ವಾ? ಇನ್ನು ಕೆಲವರು ಅವರ ಹುಟ್ಟಿದಬ್ಬದ ದಿನದಂದು ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಟು ಆಚರಿಸುತ್ತಾರೆ. ಆದ್ರೆ ಇಲ್ಲೊಬ್ಬ ಏನು ಮಾಡಿದ್ದಾನೆ ಅಂತ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಮಹಾನಾಯಕ ಛತ್ರಪತಿ ಶಿವಾಜಿ ಅವರ ಹುಟ್ಟಿದಬ್ಬದ ದಿನದಂದು ಮಹಾರಾಷ್ಟ್ರಕ್ಕೆ ಸೇರಿದ ಒಬ್ಬ ರೈತ ಹೊಲದಲ್ಲಿ ಬೆಳೆ ಬೆಳೆಯುತ್ತಾನೆ. ಬೆಳೆ ಬೆಳೆಯೋದಕ್ಕೂ ಛತ್ರಪತಿ ಶಿವಾಜಿಗೂ ಏನ್ ಸಂಬಂಧ ಅಂತೀರಾ? ಇಲ್ಲೇ ಇದೆ ನೋಡಿ ಟ್ವಿಸ್ಟು, ಕೇಳಿ. ಮಹಾರಾಷ್ಟ್ರಕ್ಕೆ ಸೇರಿದ ಮಂಗೇಶ್ ಅನ್ನುವ ವ್ಯಕ್ತಿ 2,50,000 ಚದುರ ಕಿಲೋಮೀಟರ್ನಲ್ಲಿ 2,500 kg ಬೀಜಗಳನ್ನ ನೆಟ್ಟು ಶಿವಾಜಿ ಚಿತ್ರ ಬರುವ ಹಾಗೆ ಗಿಡಗಳನ್ನ ಬೆಳೆಸಿದ್ದಾನೆ. ಹಿಂಗೆ ಗಿಡಗಳನ್ನ ಬೆಳೆಸಿ ಮಾಡಿದ ಛತ್ರಪತಿ ಶಿವಾಜಿ ಚಿತ್ರ ಗೂಗಲ್ ಮ್ಯಾಪ್ನಿಂದ ನೋಡಿದರೂ ಕಾಣುತ್ತಿತ್ತು. ಫ್ಯಾನ್ ಅಂದ್ರೆ ಹೀಗಿರ್ಬೇಕು ಅಲ್ವಾ? ಅದು ಬಿಟ್ಟು ಅಚ್ಚೆ ಹಾಕ್ಸ್ಕೊಳ್ಳೋದು, ಪ್ರಾಣಿ ಬಲಿ ಕೊಡೋದು, ಹಾಲಿನ ಅಭಿಷೇಕ ಮಾಡೋದು ಅಲ್ಲ. ದಮ್ ಇದ್ರೆ ಈ ತರ ಮಾಡಿ ತೋರಿಸಿ. ನಂಬರ್ 5, ನೀವು ಬಲೂನನ್ನ ಹೆಂಗೆ ಊದ್ತೀರಾ? ಬಾಯಿಂದ, ಇಲ್ಲ ಅಂದ್ರೆ ಯಾವ್ದಾದ್ರೂ ಏರ್ ಪಂಪ್ ನಿಂದ ಊದ್ತೀರಾ ಅಲ್ವಾ? ಈ ಫೋಟೋದಲ್ಲಿ ಇರುವ ವ್ಯಕ್ತಿನ ನೋಡಿ.
ಈತ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ತನ್ನ ಕಿವಿಗಳಿಂದ ಬಲೂನ್ ಅನ್ನ ಊದುತ್ತಾನೆ. ತೆಲಂಗಾಣಕ್ಕೆ ಸೇರಿದ ಈತನ ಹೆಸರು ಚಾಂದ್ ಪಾಷಾ. ಈತ ತನ್ನ ಕಣ್ಣು ಮತ್ತು ಬಾಯಿಯನ್ನ ಮುಚ್ಚಿ ಕಿವಿಗಳಿಂದ ಬಲೂನ್ ಅನ್ನ ಊದುತ್ತಾನೆ. 3 ನಿಮಿಷದಲ್ಲಿ 70 ಸೆಂಟಿಮೀಟರ್ ಇರುವ ಬಲೂನ್ ಅನ್ನ ಈತ ಊದಬಲ್ಲ. ಈತ ಇಂಡಿಯಾ ಗಾಟ್ ಟ್ಯಾಲೆಂಟ್, ಸೋನಿ ಎಂಟರ್ಟೈನ್ಮೆಂಟ್ ನಂತಹ ಹಲವಾರು ಶೋನಲ್ಲಿ ಈತನ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಯೂನಿಕ್ ವೇನಲ್ಲಿ ಬಲೂನ್ಗಳನ್ನ ಊದುವುದರಿಂದ ಚಾಂದ್ ಪಾಷಾನನ್ನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಕೂಡ ಸೇರಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. See you in the another interesting video. Until then, bye bye.